ವೈದ್ಯನಾಥ ಅಂತ ಹೇಳ್ತಾರೆ ಅದಕ್ಕೆಲ್ಲ ಹಳೆಯ ಪರಿಕರಗಳು ದೈವದ್ದು. ಇಲ್ಲಿ ಕೂಡ ಇದೆ ನೋಡಿ, ಕಾಲಿಗೆ ಕಟ್ಟುವಂತ ಗಗ್ಗರ ಇದೆ ನೋಡಿ ಇಲ್ಲಿ. ಆ ಗಗ್ಗರ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಪ್ರೀತ್ ಪಲ್ಲಿಗೆ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ಗೆ ಬಂದಿದ್ದೇನೆ. ಕೇವಲ ಒಂದು ಪಾರ್ಕ್ ಮಾತ್ರ ಅಲ್ಲ, ನಮ್ಮ ತುಳುನಾಡಿನ ಸಂಸ್ಕೃತಿ, ನಮ್ಮ ಪರಂಪರೆಯನ್ನ, ವೀರರ ಒಂದು ಸಾಧನೆಯನ್ನ ವರ್ಣಿಸುವಂತಹ ವರ್ಷಗಳು ಕಳೆದರೂ ಕೂಡ ನೆನಪಿನಲ್ಲಿ ಉಳಿಸುವಂತಹ ಒಂದು ಸ್ಥಳ ಇದು, ಕೇಂದ್ರ ಇದು. ಸೊ ಹೇಗಿದೆ ಅಂತ ನಾವು ಒಳಗೆ ಹೋಗಿ ನೋಡೋಣ ಬನ್ನಿ. ಇದು ಎಂಟ್ರಿ, ಇಲ್ಲಿಂದ ಹೋಗ್ಬೇಕು ಒಳಗೆ. ಓ, ಇಬ್ಬರು ಕಾಣ್ತಾ ಇದ್ದಾರೆ. ಆನೆ ಬಾಗಿಲು. ಗಾಯ್ಸ್, ಇದು ನಮ್ಮ ತುಳುನಾಡಿನ ವೀರ ಸಹೋದರರಾದ ಕೋಟಿ ಮತ್ತು ಚೆನ್ನಯ್ಯ. ನೀವು ನೋಡ್ಬೋದು, ನನ್ನ ಮುಂದೆ ಕೋಟಿ ಚೆನ್ನಯ್ಯ ಮೂರ್ತಿ ಇದೆ. ನಮ್ಮೊಂದಿಗೆ ಸುರೇಂದ್ರಣ್ಣ ಹಾಗೂ ಶಿವಣ್ಣ ಇದ್ದಾರೆ. ಅವರು ಇಲ್ಲಿಯ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ನಮಸ್ತೆ ಅಣ್ಣ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡುವ. ಹಾಯ್, ಈಗ ಕೋಟಿ ಚೆನ್ನಯ್ಯರದು 450 ವರ್ಷಗಳ ಇತಿಹಾಸ ಇರುವಂತದ್ದು. 36 ವರ್ಷ ಕೋಟಿ ಮತ್ತು ಚೆನ್ನಯ್ಯರು ಬಾಳಿ ಬದುಕಿದ್ದು. ಪಟಗಳು ಇಲ್ಲಿವೆ. 36 ಚಿತ್ರಪಟಗಳಲ್ಲಿ ಹಳೆಯ ಪರಿಕರ ಅಂತ ಬರ್ತದೆ, ಅದನ್ನು ಈ ಕಥೆಗೆ ಸರಿಯಾಗಿ ಜೋಡಿಸಲಾಗಿದೆ. ಉದಾಹರಣೆಗೆ ಈ ಕಥೆಯಲ್ಲಿ ಬರುವಂತದ್ದು ಕಲ್ಲ ಕಲೆಮೆ ಅಂದ್ರೆ ಈ ಕಲೆಮೆ ಇಲ್ಲಿದೆ. ಇಂಥ ಪರಿಕರ ಕಲ್ಲ ಕಲೆಮೆ ಅಂತ ಹೇಳಿದ್ರೆ ಇದು ಇಂದಿನ ಕಾಲದಲ್ಲಿ ವಸ್ತುಗಳನ್ನು ಇಡುವಂತದ್ದು, ಮತ್ತೆ ಮನೆ ಯಜಮಾನ ಇದರ ಮೇಲೆ ಮಲಗುವಂತದ್ದು. ಇಲ್ಲಿ ಬರ್ದದ್ದು ಹೀಗೆ ಉಂಟು: ಉಲ್ಲೇರ ಆರು ಪೆಜ್ಜನಾರು ಅರೆಗೆ ಬಾಲೆಲಿಜ್ಜಿ ಬಪ್ಪುಡು ಜೆರ್ಗೆ ಸಂತಾನ ಸಾರಿತದ ಅಂತನ ಪೆಜ್ಜನಾರು ಸಮುದ್ರಗುಂದು ಪೋಯಿನಾರಂಡ ನಡುಕಡಲಡು ನೀಸುನ ತೆತ್ತಿ ಪುಗ್ಗಿರಡಿ ಒಂದು ಆರಾಂಡ ಬರ್ಪಿರು ಪೆಜ್ಜನಾರೈ ಆ ಜೋಕಿಡಿ ಕಲ್ಲ ಕಲಂಬೇಡು ಕೊಂಡು ದಿಂಡು ಜೇವು ಬಾಲೆ ಮುರಡಿನು ಕಲ್ಲ ಕಲಂಬೇಡು ಕಲ್ಲ ಕಲಂಬಿದ ಬಾಕಿಲು ಜಪ್ಪುನಗ ತೆತ್ತಿಲ ದರಿದಿಂಡು ಜೇವು ಬಾಲೆ ಪುಟ್ಟುದುಂಡು. ಈಗಿನ ಪುತ್ತೂರು ಪಡಮೊಲೆಯಲ್ಲಿ ಪೆಜ್ಜನಾರ ಎಂಬ ಕರಾಡ ಬ್ರಾಹ್ಮಣರಿರ್ತಾರೆ. ಅವರಿಗೆ ಸಂತಾನ ಇರುವುದಿಲ್ಲ. ಪೂಜೆ ಪುರಸ್ಕಾರ ಮಾಡಿಕೊಂಡು ಬರುವಂಥದ್ದು. ಹೊಳೆವದಿಗೆ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ತತ್ತಿಯ ಆಕಾರದ ವಸ್ತು ಇರ್ತದೆ, ಅದನ್ನು ತಂದು ಕಲ್ಲ ಕಲೆಂಬೆಯಲ್ಲಿ ಇಡುವಂಥದ್ದು. ಕೆಲವು ದಿವಸಗಳು ಹೋದ ನಂತರ ತತ್ತಿಯ ಆಕಾರದ ವಸ್ತು ಹೊಡೆದು ಹೆಣ್ಣು ಮಗುವಿನ ಜನನ ಆಗ್ತದೆ. ಇದು ಅವರ ಮನೆ, ಊರು ಪುತ್ತೂರು. ಮನೆ ಹೆಸರು ಕೂಯತೋಟ. ದೇಯಿಯ ಜನ್ಮ ವೃತ್ತಾಂತದ ಬ್ರಾಹ್ಮಣ ದಂಪತಿಗಳ ಮನೆ ಕೂಯತೋಟ. ಇಲ್ಲಿ ಕಥೆಯಲ್ಲಿ ಬರುವಂಥದ್ದು ಮಂಟಪ ಇದೆ ನೋಡಿ, ಇಲ್ಲಿ ಬರ್ತದೆ ಮಂಟಪ. ಮತ್ತೆ ಇಲ್ಲಿ ಆಭರಣ ಹಾಕುವ ಇದೆ ಅಲ್ಲ ಮಂಟಪ. ಹೌದೌದು, ಇಲ್ಲಿದೆ. ಮತ್ತೆ ಇಲ್ಲಿ ಬೀಸುವ ಕಲ್ಲಿದೆ ನೋಡಿ. ಹಿಂದೆ ಈಗೆಲ್ಲ ಮಿಕ್ಸರ್ ಗ್ರೈಂಡರ್ ಇದೆ, ಹಿಂದಿನ ಕಾಲದಲ್ಲಿ ಬೀಸುವ ಕಲ್ಲೆಲ್ಲ. ಇಲ್ಲಿ ಅಳೆಗುಳಿ ಅಂದ್ರೆ ಚೆನ್ನೆಮಣೆ ಅಂತ ಹೇಳ್ತಾರೆ. ಹೌದು, ತುಳುವಿನಲ್ಲಿ ಅದಕ್ಕೆ ಚೆನ್ನೆಕಾಯಿ ಅಂತ ಹೇಳ್ತಾರೆ. ಇದು ಸೇರು 14 ಸೇರು. ಇದು ವಿಳಿದೆಲ್ಲ ಕುಟ್ಟುವಂಥದ್ದು. ಇಲ್ಲಿ ಇರುವಂಥದ್ದು ನೋಡಿ ತೆಂಬಾರೆ ಅಂತ ಹೇಳ್ತಾರೆ. ಅಲ್ಲಿ ಬೋಲ್ಡ್ ಹಾಕುವಂಥದ್ದು. ಈ ಭಾಗದಲ್ಲಿ ದುಡ್ಡಿನ ಪೆಟ್ಟಿಗೆ ಇದೆ ನೋಡಿ. ಈಗ ಗ್ರೈಂಡರ್ ಮಿಕ್ಸರ್ ಬಂದೆಲ್ಲ ಈ ಕಲ್ಲು ದೂರ ಆಗಿದೆ. ಇದನ್ನು ಕೂಡ ನಾವು ಇಲ್ಲಿ ಇಟ್ಟಿದ್ದೇವೆ, ಕಡೆಯುವ ಕಲ್ಲು. ಇದು ಇಲ್ಲಿ ಇರುವಂತದ್ದು ದೋಣಿ ಮರಿಗೆ ಅಂತ ಹೇಳ್ತಾರೆ, ತುಳುವಿನಲ್ಲಿ ಓಡೆ ಮರೆ ಅಂತ ಹೇಳ್ತಾರೆ. ಇದು ಅನ್ನವಾಗಿ ಬಗ್ಗಿಸುವಂಥದ್ದು. ಇಲ್ಲಿ ಇರುವಂತದ್ದು ತೊಟ್ಟಿಲು. ಇದು ಸೇಮಿಗೆ ಬಿಟ್ಟು ಅಷ್ಟಮಿಗೆಲ್ಲ ಶಾವಿಗೆ ಮಾಡ್ತಾರೆ ಅದರದ್ದು. ಹೌದು, ಈಗೆಲ್ಲ ನೋಡ್ಲಿಕ್ಕೆ ಸಿಗುದಿಲ್ಲ. ನೋಡಿ, ಇಂದಿನ ಕಾಲದಲ್ಲಿ ಸಾಸಿವೆ, ಜೀರಿಗೆ, ಕೊತ್ತಂಬರಿ ಎಲ್ಲ ಹಾಕುವಂಥದ್ದು. ಈಗೆಲ್ಲ ಪ್ಲಾಸ್ಟಿಕ್ ಇದು ಬರುದಲ್ಲ. ಹೌದು, ಗ್ಯಾಸ್ ಲೈಟ್ ಇದೆ ಇಲ್ಲಿ. ಇದು ಫಸ್ಟ್ ಇದೆ. ಹೌದು, ಇಲ್ಲಿದೆ ನೋಡಿ. ಇಲ್ಲಿದೆ ನೋಡಿ ಕಳಸೆ, ದೀಪ. ಇಲ್ಲಿ ಅನ್ನ ಹಾಕೋ ಸೌಟು ಇದೆ ಇಲ್ಲಿ ಈ ಭಾಗದಲ್ಲಿ. ಇದು ಮುಡಿ, ಅಕ್ಕಿ ಮುಡಿ ಕಟ್ಟುವಂಥದ್ದು ಕೊದಾಡಿ ಅಂತ ಹೇಳ್ತಾರೆ. ಇದಕ್ಕೆ ಕೈಸಾಟ ಅಂತ ಹೇಳ್ತಾರೆ, ಭತ್ತ ಗಾಳಿಸುವಂಥದ್ದು. ಮಣ್ಣಿನ ನೆಲ ಬಡಿಯುವಂಥದ್ದು ಪೊಲಿಮಾನಿ ಅಂತ ಹೇಳ್ತಾರೆ ಅದಕ್ಕೆ, ಪೊಲಿಮಾನಿ. ಇದಕ್ಕೆ ಹಿಂದೆ ಮಕ್ಕಳನ್ನು ಸ್ನಾನ ಮಾಡಿಸುವಂಥದ್ದು ರಂಕ ಅಂತ ಹೇಳ್ತಾರೆ ಇದಕ್ಕೆ, ಸಣ್ಣ ಮಕ್ಕಳನ್ನು. ಅದೆಲ್ಲ ಸ್ನಾನ ಮಾಡುದು ಅದು. ಮತ್ತೆ ಇಲ್ಲಿದೆ ನೋಡಿ ಅಡಕತ್ತೇರೆ ಅಂತ ಹೇಳ್ತಾರೆ. ಹೌದು, ಇದು ನಶೆಬುರುಡೆ ಕಾಣ್ತದಲ್ಲ. ಶೇವಿಂಗ್ ಮಾಡುವಂಥದ್ದು. ಇದು ರೈಲ್ ಚೊಂಬು. ಇದು ಸಾಸಿವೆ, ಜೀರಿಗೆ, ಕೊತ್ತಂಬರಿ ಹಾಕುವಂಥದ್ದು. ಮುಂದೆ ಇಲ್ಲಿ
ಮುಂದೆ ತೊಟ್ಟಿಲು ಕಟ್ಟುವೇರು ತೋಲಾರ ಒಚ್ಚುವೇರು 14 ದಿನ ಕರಿನಕ ಜೇವು ಕೇದಗೆಂದು ಪುದರ್ಲೆವುದಿರಿ. ಇದೆಲ್ಲ ತುಳುವಲ್ಲಿ ಬರ್ದದ್ದ? ಹೌದು ಹೌದು. ದಿನೊಟ್ಟು ದಿನ ಪೋನಗ ಮನೊಟ್ಟು ಮನ ಪೋನಗ ತೂ ನೀರು ಗಾಳಿದ ಲೆಕ್ಕ ಬಲಪುಂಡು ಜೇವಾಂಡ. ಅಯ್ಯೋ ದೇವರೇ ಜೇವು ಬಾಲೆ ಮಲ್ಲೆ ಆಡತ್ತೆ. 7 ವರ್ಷ ಪತ್ತನಗ ಬೇಲೆ ಕಲೆನ ಕಲ್ಪುಂಡು ಆ ಜೇವು ಬಾಲೆ ಆ ಬೊಳ್ಳಿದ ಗಿಂಡೆನಾಂಡ ಬೊಲ್ಲೆನ ಮಂತಂದು ಕಬೆತಿ ಪೆತ್ತನ ಬರಿಯರೆ ಪೋಪುಡಿ. ಅಯ್ಯೋ ಅಮ್ಮ ಯಾನ ಮೈಲಾಯ ತುಸುಗುಂಟು ಮಾಸದನು ಜೇವು ಬಾಲೆ ಕೇದೆಗೆ. ಆ ಮಗುವಿಗೆ ಸ್ವರ್ಣ ಕೇದೆಗೆ ಎನ್ನುವ ಹೆಸರಿಡ್ತಾರೆ. ನೀರು ಗಾಳಿ ಬೆಂಕಿ ಹಾಗೆ ಬೆಳವಣಿಗೆ ಆಗುವಂಥದ್ದು. 7 ವರ್ಷ ಇಡುವಾಗ ಕೆಲಸವನ್ನು ಕಲಿಯುವಂಥದ್ದು. ಕಬೆತಿಯನ್ನು ಹಸುವನ್ನು ಕರೆಯುವಾಗ ಅಲ್ಲಿ ಮೆಚುರಿಟಿಗೆ ಬರುವಂಥದ್ದು. ಮುಂದೆ ಮಡು ಕೂಡ ಅಂದ್ರೆ ಮಡುಗೆ. ಇಲ್ಲಿ ಪೆಜನಾರ ಹೆಂಡತಿಯ ಹೆಸರು ಓಪತ್ತಿ ಮದಿಮಾಳ್ ಅಂತ. ಪೆಜನಾರ್ ಹೋಗಿ ಅಣ್ಣನ ಹತ್ರ ಹೇಳುವಂಥದ್ದು, ಅದಕ್ಕೆ ಸೂಕ್ತವಾದ ಸಲಹೆ ಕೊಡ್ಲಿಕ್ಕೆ ಹೇಳುವಂಥದ್ದು. ಅದಕ್ಕೆ ಪೆಜನಾರ ಅಣ್ಣ ಹೇಳುವಂಥದ್ದು, ಮಾವನ ಮನೆಯಲ್ಲಿ ಮಾಲಕಾರ್ಯ ಉಂಟು, ಅದಕ್ಕೆ ಮೊಸರು ಆಗ್ಬೇಕಂತ ಸುಳ್ಳು ಹೇಳಿ ಎಮ್ಮೆ ನಡ್ಕೊಂಡು ಹೋಗುವಂತ ಹೇಳಿ ಸುಳ್ಳು ಹೇಳಿ ಅವಳನ್ನು ಪುತ್ತೂರಲ್ಲಿರುವಂತ ಸಂಕಮಲೆ ಕಾಡಿಗೆ ತಂದೆ ಸತ್ಯ ಘಟನೆ ಅಲ್ಲ. ಹೌದು, ತಂದೆ ಪೆಜನಾರಿಗೆ ಕರ್ಕೊಂಡು ಹೋಗುವಂಥದ್ದು. ಅಲ್ಲಿ ತಂದೆ ಪೆಜನಾರ್ ಕರ್ಕೊಂಡು ಹೋಗುವಂಥದ್ದು. ಅವಳು ಹೇಳ್ತಾಳೆ, ನನಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ತಂದೆ ಪೆಜನಾರ ತೊಡೆ ಮೇಲೆ ಸ್ವರ್ಣ ಕೇದಿಗೆ ಮಲಗುವಂಥದ್ದು. ಅಲ್ಲಿ ಅವಳಿಗೆ ನಿದ್ದೆ ಬರ್ತದೆ. ಆ ನಿದ್ದೆ ಬಂದ ಸಂದರ್ಭ ನೋಡಿ ತಂದೆ ಪೆಜನಾರ ಅವಳ ಕಣ್ಣಿಗೆ ಮತ್ತು ಕೈಗೆ ಬಟ್ಟೆಯನ್ನು ಕಟ್ಟಿ ಅವಳನ್ನು ಅಲ್ಲಿ ಬಿಡುವಂಥದ್ದು. ಅಲ್ಲಿ ಪ್ರಾಣಿಗಳು ಅವಳಿಗೆ ರಕ್ಷಣೆಯನ್ನು ಕೊಡುವಂಥದ್ದು. ಅದೇ ಕಾಡಿಗೆ ಸಾಯನ ವೈದ್ಯ ಶೇಂದಿ ತೆಗಿಲಿಕ್ಕೆ ಹೋಗುವಂಥದ್ದು. ಅಯ್ಯೋ ಅಣ್ಣ ನನ್ನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೀರಿ ಎನ್ನುವಂಥದ್ದು. ಮುಂದೆ ಸಾಯನ ವೈದ್ಯ ತನ್ನ ತಂಗಿ ಅಂತ ಸಾಯನ ವೈದ್ಯನ ಮನೆಗೆ ಕರ್ಕೊಂಡು ಬರುವಂಥದ್ದು. ಈ ಕಾಡಿಗೆ ಸ್ವರ್ಣ ಕೇದಿಗೆ ಈ ಕಾಡನ್ನು ಸಂಕಮಲ ಈ ಕಾಡಿಗೆ ಬಿಡುವಂಥದ್ದು, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ. ಆ ಕಾಲದಲ್ಲಿ ಇದು ಪುತ್ತೂರು ಪಡುಮನೆಯಲ್ಲಿದೆ. ಇದು ಬಾವಿನ ನೀರು ತೆಗೆಯುವಂಥದ್ದು. ಇದಕ್ಕೆ ಏತ ಮರಿಗೆ ಅಂತ ಹೇಳ್ತಾರೆ, ತುಳುವಿನಲ್ಲಿ ಪಣೆಮರೆ ಅಂತ ಹೇಳ್ತಾರೆ. ಗೆಜ್ಜೆಗಿರಿ ಗಿಜ್ಜೆ. ಮುಂದೆ ಅಲ್ಲಿ ಸಾಯನ ವೈದ್ಯನ ಮನೆ ಗೆಜ್ಜೆಗಿರಿ ನಂದನ ಹಿತ್ತಿಲಿಗೆ ಅವಳನ್ನು ಕರ್ಕೊಂಡು ಬರುವಂತದ್ದು. ಇದು ಆ ಕಾಲದ ಮನೆ, ಓಲ್ಡ್. ಇದು ಈಗ ರಿನಿವೇಶನ್ ಆಗಿದೆ. ಅಲ್ಲಿ ಇಲ್ಲಿ ಮಣ್ಣಿನ ಇಟ್ಟಿಗೆ ಮಾಡುವಂತದ್ದು. ಇದು ಮೆಡಿಸಿನ್, ಇದು ಸ್ಟೋರೇಜ್ ಎಲ್ಲ ಮಾಡುವಂತದ್ದು. ಇಲ್ಲಿ ಭತ್ತ ಗಾಳಿಸುವಂತದ್ದು. ಇದು ಮಟ್ಟಿ, ಇದು ಮಣ್ಣಿನ ಪರಿಸರ, ಇದು ಕಾಪರ್. ಮತ್ತೆ ಸಾಯನ ವೈದ್ಯನ ಮನೆಗೆ ತೇಪೆ ಅಂತ ಹೇಳ್ತಾರೆ. ಇದು ಇಲ್ಲಿ ಅದಕ್ಕೆ ಒಂದು ಸೈಡ್ ಕುಟ್ಟಿ ಕಟ್ತಾರೆ, ಒಂದು ಸೈಡ್ ಹಗ್ಗ ಕಟ್ಟಿ ತೋಡಿನಿಂದ ಗದ್ದೆಗೆ ನೀರು ಹಾಕುವಂತದ್ದು ತೇಪೆ ಅಂತ ಹೇಳ್ತಾರೆ. ಇಲ್ಲಿರುವಂತದ್ದೆಲ್ಲ ಭರಣಿಗಳು. ಈಗ ನೋಡ್ಲಿಕ್ಕಿಲ್ಲ ಈ ಭರಣಿಗಳೆಲ್ಲ. ಹೌದು, ಉಪ್ಪಿನಕಾಯಿ ಭರಣಿ. ಹೌದು, ಉಪ್ಪಿನಕಾಯಿನ ಭರಣಿ. ಇಲ್ಲಿ ನೋಡಿ ಮಣ್ಣಿನ ಮರಿಗೆ ಇದೆ. ಇದು ಮರ ಅಂತ ಹೇಳ್ತಾರೆ ತುಳುವಿನಲ್ಲಿ, ಕಾಣ್ತದಲ್ಲ. ಇದು ಸೇರು. ಸೇರು ಇದೆ. ಅಲ್ಲಿ ಉಪ್ಪು ಹಾಕುವಂಥದ್ದು, ಮನೆಯಲ್ಲಿ ಉಪ್ಪು ಹಾಕುವಂಥದ್ದು. ಇದು ಮೀನು ಹಿಡಿಯುವಂಥದ್ದು, ಮಂಕ್ರಿ ಮೀನು ಹಿಡಿಯುವಂಥದ್ದು. ಈ ಕತೆಗೆ ಎಲ್ಲ ಸರಿಯಾಗಿ ಎಲ್ಲ ಇದನ್ನು ಜೋಡಿಸಲಾಗಿದೆ. ಹೌದು, ಇಲ್ಲಿ ಇಡುವಂತ ನೀರುಳ್ಳಿ ಹಾಳಾಗದಂತೆ ಹಾಕಿಡುವಂಥದ್ದು. ಇಲ್ಲಿ ಎತ್ತಿನ ಗಾಡಿ ಚಕ್ರ ಇದೆ, ಇದು ಬಹಳ ಕಣ್ಮರೆ ಆಗ್ತಾ ಉಂಟು. ಇಲ್ಲ ಈಗ. ಹೌದು, ಶೇಂದಿ ತೆಗೆಯುವಂಥದ್ದು ಪರಿಕರಗಳು ಸಿಗ್ತದೆ. ಅಲ್ಲಿದೆ ಕತ್ತಿಗಳು. ಇದೆ ನೋಡಿ, ನೋಡಿ ಶೇಂದಿ ತೆಗೆಯುವ ಕತ್ತಿ. ಇದಕ್ಕೆ ತರ್ಕತ್ತಿ ಅಂತ ಹೇಳ್ತಾರೆ. ಇದು ತರ್ಕತ್ತಿ ಹೇಳುವಂಥದ್ದು. ನೋಡಿ ಕಲಿದೆ. ಹೌದೌದು, ಕಲಿ ತೆಗೆಯುವಂಥದ್ದು. ಇದು ಸೋರೆಕಾಯಿದು ಬುರುಡೆ. ಅಲ್ಲಿ ಎಲ್ಲ ಮಣ್ಣಿನ ಪರಿಕರಗಳು ಇವೆ ಅಲ್ಲಿ. ಇದು ಇಲ್ಲಿರುವಂತದ್ದು ನೋಡಿ, ಇದು ಮರದ ಸೇರು ನೋಡಿ, ಬಹಳ ಓಲ್ಡ್. ಇದು ಬಟ್ಟೆ ಹಾಕುವಂತದ್ದು. ಇದು ಪಿಟ್ಟರಿ ಅಂತ ಹೇಳ್ತಾರೆ ಈಗ. ಆಯ್ತು, ಪಿಟ್ಟರಿ. ಈಗ ನಮಗೆ ಇಲ್ಲಿರುವಂತ ಚಟಕ್ ಪಾವುಗಳು ನೋಡಿ, ಸಣ್ಣ ಮೆಜರ್ಮೆಂಟ್ ಮಾಡಿ ನೋಡಿ, 1947 ಇದು ನೋಡಿ. ಎಷ್ಟು ವರ್ಷ ಆಯ್ತು ಈಗ? 70 ಎಷ್ಟಾಗ್ತದೆ? ಇದು ಗೋಲ್ಡ್ ಎಲ್ಲ ಹಾಕಿಡುವಂತದ್ದು, ಆಭರಣ ಪೆಟ್ಟಿಗೆಗಳು ಈ ತರ ಇರ್ತದೆ. ಅಲ್ಲಿ ಚಕ್ಕುಲಿ ಮಾಡುವಂತದ್ದು, ಚಕ್ಕುಲಿ ಇದ್ರಲ್ಲಿ ಮಾಡ್ತಾ ಇದ್ದಾರೆ. ಹೌದು, ಹಿಂದೆ ಚಕ್ಕುಲಿ ಅದರಲ್ಲಿ ಮಾಡುವಂತದ್ದು.
ಫಸ್ಟ್ ಟೈಮ್ ಇದೆಲ್ಲ ದೈವದ ಬಹಳ ಓಲ್ಡ್ ಎಲ್ಲ ಇದು ಕತ್ತಿಗಳೆಲ್ಲ ಕರ್ತಲೆ ಅಂತ ಇದೆ, ಕರ್ಸಲೆ ಅಂತ ಹೇಳಿದ್ರೆ ಕಟ್ಸಲ್. ಹೌದು. ಬನ್ನಿ, ಇಲ್ಲಿ ಇರುವಂತದ್ದು ಇದು ಭತ್ತ ಎಲ್ಲ ಉಂದದೆ ಅದು ಬ್ರಹ್ಮಗುಂಡ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಕಥೆಯಲ್ಲಿ ಬರುವಂತದ್ದು ಈ ಕೋಟಿ ಚೆನ್ನೈ ಕಥೆಯಲ್ಲಿ ನಾಗಬ್ರಹ್ಮ ಅಂತ ಬರ್ತದೆ. ಇಲ್ಲಿ ಇದನ್ನು ಇಲ್ಲಿ ಜೋಡಿಸಲಾಗಿದೆ, ಇದು ಬ್ರಹ್ಮಗುಂಡ ಅಂತ. ಇಲ್ಲಿ ಇಲ್ಲಿ ಇದು ಕಾಳಿದ್ದು. ಮತ್ತೆ ಇಲ್ಲಿ ಇದು ಇದೆ ನೋಡಿ, ಉಪ್ಪು ಹಾಕುವಂಥದ್ದು. ಹಿಂದೆ ಅಂಗಡಿಯಲ್ಲೆಲ್ಲ ಉಪ್ಪು ಹಾಕ್ಲಿಕ್ಕೆ ಈರೋಳು ಅಂತ ಬರ್ತದೆ. ಈರೋಳು ಅದರ ಬುಡವನ್ನು ಕೊರೆದು ಮಾಡುವಂಥದ್ದು. ಸಾಧಾರಣ ಒಂದು 200 ವರ್ಷ ಆಯ್ತು ಅದಕ್ಕೆ. ಮತ್ತೆ ಇಲ್ಲಿದೆ ನೋಡಿ ಈ ಕಂಚಿನ ಚಟ್ಟೆಗಳೆಲ್ಲ ಎಲ್ಲ ನೈವೇದ್ಯ ಎಲ್ಲ ಮಾಡ್ಲಿಕ್ಕೆ ಹಿಂದೆ. ಇದು ವೆಸ್ಟರ್ ಜರ್ಮನ್ ಇದು. ಇದು ತೋರಿಸಿ ಬಾರಿಷ್ಟು ಅಂತ ನೋಡಿ, ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟು ವೆಯ್ಟ್ ಉಂಟು. ಇಲ್ಲಿ ಇರುವಂತ ಎಂತ ಮಾಡುದು, ಇದೆಲ್ಲ ನೈವೇದ್ಯ ಎಲ್ಲ ಮಾಡುವಂಥದ್ದು. ಇಲ್ಲಿ ಸೂಟ್ ಕೇಸ್ ಬಟ್ಟೆ ಹಾಕುವಂಥದ್ದು. ಹಿಂದೆ ಯಕ್ಷಗಾನಕ್ಕೆ ಎಲ್ಲ ಇದರಲ್ಲಿ ಹಿಂದೆ ಬಟ್ಟೆ ಎಲ್ಲ ಹಾಕುವಂತ ಅದರಲ್ಲಿ. ಇಲ್ಲಿ ನಂದಿ ಇದೆ ನೋಡಿ, ಬಹಳ ನಂದಿ. ಇಲ್ಲಿ ಈ ಭಾಗ ನೋಡಿ, ಹಿಂದೆ ಅವಲಕ್ಕಿ ಎಲ್ಲ ಕುಟ್ಟುವಂಥದ್ದು. ಇದು ಅವಲಕ್ಕಿ ಕುಟ್ಟುವಂಥದ್ದು, ಇದಕ್ಕೆ ಜಿಡ್ಡೆ ಅಂತ ಹೇಳ್ತಾರೆ. ಇದು ಹೌದು. ಮತ್ತೆ ಇದು ಮಲಗುವಂತ ತೊಟ್ಟಿಲು, ಇದು ಬೆದಿರಿಂದು ಹೌದು. ಇದು ಅವಲಕ್ಕಿ ಮಿಕ್ಸ್ ಮಾಡುವಂಥದ್ದು. ಇದೆಲ್ಲ ಮಜ್ಜಿಗಡಿಯ ಪಾತ್ರೆಗಳು. ಇದೆಲ್ಲ ಶಾವಿಗೆ ಮಾಡುವಂಥದ್ದು. ಇಲ್ಲಿ ಸಂಬಾರು ಕೊಟ್ಟುವಂಥದ್ದು ಇದೆ. ಇದೆಲ್ಲ ಪರಿಕರಗಳು. ಮತ್ತೆ ಈ ಭಾಗದಲ್ಲಿ ನಮ್ಮ ದೈವಾರ ಸಂಬಂಧಪಟ್ಟ ವಸ್ತುಗಳಿವೆ ನೋಡಿ. ಇದು ಬಹಳ ಓಲ್ಡ್ ಇದು ಈ ತರದ್ದೆಲ್ಲ. ಅದು ವೈದ್ಯನಾಥ ಅಂತ ಹೇಳ್ತಾರೆ ಅದಕ್ಕೆಲ್ಲ. ಹೌದು, ಹಳೆಯ ಪರಿಕರಗಳು ದೈವದ್ದು. ಇಲ್ಲಿ ಕೂಡ ಇದೆ ನೋಡಿ, ಕಾಲಿ ಕಟ್ಟುವಂತ ಗಗ್ಗರ ಇದೆ ನೋಡಿ. ಇಲ್ಲಿ ಆ ಗಗ್ಗರ ಹೌದು 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 ಹೀಗಿದೆ. ಇಲ್ಲಿ ನೋಡಿ, ಇದು ನೇರವಾಗಿ ನೀವು ಇಲ್ಲಿ ಮನೆಯಲ್ಲಿ ಈಗ ಚಾವಡಿ ಅಂದ್ರೆ ಹೇಗಿರ್ತದೆ ಅದರ ಒಂದು ಡೆಮೋ ನೋಡಿ. ಚಾವಡಿ, ಈ ಕಂಬಗಳು ನೋಡಿ, ಈ ಕಂಬಗಳು ನೋಡಿ, ಇದರ ಈ ಕೆತ್ತನೆಗಳು ಕಂಬದ್ದು ನೋಡಿ, ಇಲ್ಲೆಲ್ಲ ಕಾಣ್ತದೆ ನೋಡಿ. ಒಳ್ಳೆದು ನೋಡಿ, ನೋಡಿ ಹೀಗೆ ಬರ್ತದೆ ಈ ಕಂಬಗಳು. ಅಲ್ಲಿ ಇಲ್ಲಿದೆ ಅಲ್ಲ, ಇದು ಶರ್ಟ್ ಇಡುವಂತದ್ದು ಮರದ್ದು ಹ್ಯಾಂಗರ್, ಗಿಲಿಟ್ ಅಂತ ಹೇಳ್ತಾರೆ ಅದು. ಇದು ಊಟ ಮಾಡುವ ತಟ್ಟೆ ಇದೆ ಇಲ್ಲಿ, ಕಂಚಿನ ತಟ್ಟೆ ಊಟ ಮಾಡುವಂತದ್ದು. ಈಗ ಇಲ್ಲ ನೋಡಿ, ಇದು ಕಬಾಟು ಗೋಡೆಯಲ್ಲಿ ಇರ್ತದೆ. ಹೀಗೆ ಒಳಗಡೆ ಗೋಡೆಯಲ್ಲಿ ಇರುವಂತದ್ದು. ಹಿಂದಿನ ಕಾಲದಲ್ಲಿ ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಇಲ್ಲಿ ಒಂದು ತಂಬಿಗೆ ಇರ್ತದೆ, ನೀರಿಡ್ತಾರೆ, ಅದನ್ನು ತೆಗೆದು ಕೊಡುವಂತದ್ದು ಬಂದ ನೆಂಟರಿಗೆ. ಇದೆಲ್ಲ ಓಲ್ಡ್ ಇದು. ಇಲ್ಲಿ ಪೀಕದಾನೆ ಅಂತ ಹೇಳ್ತಾರೆ, ವಿಳೆಯಲ್ಲಿ ತಿನ್ನುವಂಥದ್ದು. ನಮ್ಮನೆ ಇಲ್ಲಿ ಮತ್ತೆ ಹಿಂದಿನ ಕಾಲದ ಮನೆಗೆ ಬಾಗಿ ಹೋಗ್ಬೇಕಂತ. ಹೌದು ಹೌದು. ಈಗ ನೋಡಿ ಸಣ್ಣ ಬಾಗಿಲು. ಹೌದು, ಇಲ್ಲಿದೆ ನೋಡಿ. ಇಲ್ಲಿ ಹಳೆ ಒಂದು ಕೊಂಬು ಇದೆ ನೋಡಿ, ಕೊಂಬು ಗೋಡೆಯಲ್ಲಿ ಕಾಳೆ. ಹೌದು, ಇದು ಕೊಂಬು. ಇದು ಎಲ್ಲ ದೈವಕ್ಕೆ ಸಂಬಂಧಪಟ್ಟ ಒಂದು 400-500 ವರ್ಷಗಳ ಇತಿಹಾಸ ಇರುವಂತದ್ದು ಇಲ್ಲಿ ಇರುವಂತದ್ದು. ಈ ಭಾಗದಲ್ಲಿ ನಾವು ನೋಡಿ, ಇಲ್ಲಿ ಇರುವಂತದ್ದು ಬಾವಿಯಿಂದ ನೀರು ತೆಗೆಯುವಂತದ್ದು ನೇರ. ಇದು ಇದಕ್ಕೆ ಪಣೆ ಮರ ಅಂತ ಹೇಳ್ತಾರೆ. ಇದು ಕಾಪರ್. ಇದು ಇಲ್ಲಿರುವಂತದ್ದು ಇಷ್ಟು ವೇಟ್ ಅಲ್ಲ ಇದು. ಹೌದು, ಕೋಟಿ ಚೆನ್ನೈ ತಲೆಗಟ್ಟು ಚಪ್ಪರ ಕೊಂಬ ಅಂತ ಹೇಳ್ತಾರೆ. ಇದು ಚೆಂಡು ನೋಡಿ, ಬಹಳ ಓಲ್ಡ್ ಇದು. ನಮ್ಮಲ್ಲಿ ಎಲ್ಲ ಜಾತ್ರೆಗೆ ಹಾಕುವಂತದ್ದು, ಗರಡಿ ಜಾತ್ರೆಗೆ ಚೆಂಡು ಹಾಕ್ತಾರೆ. ಚೆಂಡು ಬಾಕಿ ಮಾರು ಗದ್ದೆಯಲ್ಲಿ ಹಾಕ್ತಾರೆ. ಹೌದು, ಅದು ಚೆಂಡು ಆಡುವಂತದ್ದು. ಇದರ ಒಳಗಡೆ ತೆಂಗಿನ ನಾರಿದೆ ಮೇಲೆ. ಹೌದು, ಮೇಲೆ ಇದು ಕೋಣನ ಚರ್ಮ ಇದು. ಹೌದು, ಇದು ಹೌದು ಅನ್ನ ಬಾಗಿಸುವಂತದ್ದು. ಇದು ಕಳರಿ ಕುಸ್ತಿ ಮಾಡ್ತಾರೆ ನೋಡಿ. ಇಲ್ಲಿ ಕೋಟಿ ಚೆನ್ನೈಯರು ಕಳರಿ ವಿದ್ಯೆ ಕಲೀಲಿಕ್ಕೆ ಪುತ್ತೂರು, ಪಡುಮಲೆಯಿಂದ ಉಡುಪಿ, ಕಟ್ಪಾಡಿಗೆ ಬರ್ತಾರೆ. ಆ ಕಾಲದಲ್ಲಿ ಅವರು ಅವಳಿ ಗುರುಗಳಿಂದ ಈ ವಿದ್ಯೆಯನ್ನು ಕಲಿಯುವಂತದ್ದು. ಇದು ಕಟ್ಪಾಡಿ ನಾನಾಯರ ಗರಡಿಯಲ್ಲಿ. ಇಲ್ಲಿ ಅಕೌಂಟ್ ಮಾಡ್ತಾರಲ್ಲ, ಸ್ಟಡಿ ಟೇಬಲ್ ಅದು ಇದೆ. ತ್ರಾಸಿದೆ ನೋಡಿ. ಈಗ ತ್ರಾಸಿಲ್ಲ, ಇಲ್ಲಿ ಈಗ ಎಲ್ಲ ಬದಲಾವಣೆ ಆಗಿದೆ. ಇಲ್ಲಿರುವಂತ ಇದು ಕಂಚಿನ ಹುರುಳಿ ನೋಡಿ. ಈ ಸ್ವರಗಳು ನೋಡಿ, ಆ ಸ್ವರ ನೋಡಿ,
ಇಲ್ಲಿ ಇರುವಂತದ್ದು ತೊರೆಮನೆ, ಕ್ಯಾರೆಟ್ ಎಲ್ಲ ಕಟ್ ಮಾಡುವಂತದ್ದು. ಈಗೆಲ್ಲ ಬೇರೆ, ಈಗೆಲ್ಲ ಲೈಟ್ ವೈಟ್. ಹೌದು. ಇಲ್ಲಿ ನೋಡಿ, ಈಗ ಇದೆಲ್ಲ ಹಳೆಯ ಪರಿಕರಗಳು. ಇದು ನಮ್ಮ ನೇಗಿಲಿದೆ ನಮ್ಮ ಮನೇಲಿ. ಹೌದು, ಹಿಂದೆ ಮರದ ನೇಗಿಲಿತ್ತು, ಈಗ ಕಬ್ಬಿಣದ ನೇಗಿಲಿದೆ. ಹೌದು, ಇದು ಆ ಕಾಲದಲ್ಲಿ ಕೋಟಿ ಚೆನ್ನಯ್ಯನ ಬುದ್ಧಿವಂತನ ಒದೆಯಾದ ಸ್ಥಳ. ಇದು ಪಡುಮಲೆಯಿಂದ ಸಾಧಾರಣ 3-5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದೆ. ಒನಕೆ ಕುಟ್ಟುವಂತದ್ದು. ಈಗ ಓಬವ್ವ ಅಂತ ಕೇಳಿದಿರಿ, ಒನಕೆ ಓಬವ್ವ ಅಂತ. ಇಂದು ಒನಕೆ ಕುಟ್ಟುವಂತದ್ದು ಈಗೆಲ್ಲ ಎಲ್ಲ ಮಿಲ್ಗಳಲ್ಲಿ ಇದೆ. ಇದು ಭತ್ತ ಎಳೆಯುವಂಥದ್ದು. ಇದು ಬೀಜದ ಕುರುವೆ ನೋಡಿ, ಬಹಳ ಇದನ್ನು ಬೀಜದ ಕುರುವೆ ಅಂತ ಹೇಳ್ತಾರೆ, ಬಹಳ ಓಲ್ಡ್ ಇದು. ಇದು ಈ ಭಾಗದಲ್ಲೆಲ್ಲ ಕೃಷಿಗೆ ಸಂಬಂಧಪಟ್ಟ ಪರಿಕರಗಳು ಇವೆ ಇಲ್ಲಿ. ಇದು ನೋಡಿ, ಇದೆಲ್ಲ ಡ್ರಿಲ್ ಮಿಷನ್. ಈಗ ಎಲ್ಲ ಈಗ ಮೆಷಿನರಿ ವರ್ಕ್ ಆಗಿದೆ ಎಲ್ಲ. ಈಗ ನೋಡಿ ಇಲ್ಲಿ ಸೇರು, ಪಾವು, ಬಲ್ಲ, ಸಿದ್ದೆ ಅಂತ ಹೇಳ್ತಾರೆ. ಇದೆಲ್ಲ ಮೆಜರ್ಮೆಂಟ್ ಮಾಡುವಂಥದ್ದು. ಇಲ್ಲಿದೆಲ್ಲ ಕಾಲು ಪಾವು, ಅರ್ಧ, ಮುಕ್ಕಾಲು, 2. ಮತ್ತೆ ಇಲ್ಲಿದೆ ನೋಡಿ, ನೂಲು ತೆಗೆಯುವಂಥದ್ದು. ಹೌದು. ಇಲ್ಲಿ ನಮ್ಮ ಹಳೆಯ ಕಾಲದ ನೋಡಿ ಎಲ್ಲ, ಹೌದು, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಎಲ್ಲ ಹಾಕುವಂಥದ್ದು. ಇದೆಲ್ಲ ನಮ್ಗೆ ಹೌದೌದು. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಹಿಂದೆ ಬುತ್ತಿ ಅಂತ ಹೇಳ್ತೀವಿ ನಾವು, ಎಲ್ಲ ಶಾಲೆ ಹೋಗಿದ್ದು. ಈಗ ಇಲ್ಲ, ಇದು ಈಗ ಟಿಫಿನ್ ಅಂತ ಹೇಳ್ತಾರೆ. ಇದು ಕೆಟಲ್, ಇದು ತಾಮ್ರದ ಬುತ್ತಿ. ಹೌದು, ಟೀ ಇದ್ದು ಕೆಟಲ್. ಇದು ಗಂಟೆ, ಕೌಳಿಗೆ, ಚಕ್ರತಾಳ ಎಲ್ಲ ಇದೆ. ಇಲ್ಲಿಂದ ಬರುವಾಗ ನೋಡಿ, ಇದು ಸಣ್ಣ ಕಲಂಬಿ ಇದೆ. ಇಲ್ಲಿ ಸಣ್ಣ ಕಲಂಬಿ ಇದೆ. ಇಲ್ಲಿ ಇದು ಯಾವುದು? ಇದು ಮರದ್ದು. ಹೌದು. ಇಲ್ಲಿ ನೋಡಿ, ಇಲ್ಲಿ ಕೂಡ ಚೆನ್ನಮಣೆ ಬಹಳ ಇದು ಓಲ್ಡ್ ಇದು. ಅದು ಹೌದು, ಹೌದು. ಇದು ಕೊಯ್ಯುವಂಥದ್ದು ಭತ್ತ. ಹೌದು, ಭತ್ತ ಕೊಯ್ಯುವಂಥದ್ದು. ಅದನ್ನ ಅಲ್ಲಿದೆ. ಹೌದು, ಚೆನ್ನಮಣೆ ಇದೆ ನೋಡಿ. ಇದು ಗಾಳಿಸುವಂಥದ್ದು ಕೈಮರಿಗೆ. ಇದೊಂದು ನೋಡಿ, ಇಲ್ಲಿ ಕೈಮರಿಗೆ ಇದೆ. ಅಲ್ಲಿಂದ ಬಂದ್ಮೇಲೆ ನೋಡಿ, ಈ ಕಥೆ ಇಲ್ಲಿ ಒಂದು ಇದೆ ನೋಡಿ, ದೊಡ್ಡ ಒಂದು 350 ವರ್ಷಗಳ ಓಲ್ಡ್ ಇದು. ಇದು ಹೌದಾ? ಬೋಳ ಗರಡಿ. ಇದು ನಮ್ಮ ಬೋಳದ್. ಹೌದು, ಬೋಳ ಗರಡಿದ್ದು. ಇಲ್ಲಿ ಓಲ್ಡ್ ಇದು ಬ್ರಹ್ಮಗುಂಡ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಇಲ್ಲಿ ನೋಡಿ, ಕತ್ತಿಗೆ ಸರಿಯಾಗಿ ಇಲ್ಲಿ ಅದನ್ನು ಜೋಡಿಸ್ತೇವೆ ನೋಡಿ. ಅಂದ್ರೆ ಕೋಟಿ ಚೆನ್ನಯ್ಯರು ಆಗಿನ ಕಾಲದಲ್ಲಿ ಕೆಮ್ಮಲೆ ನಾಗಬ್ರಹ್ಮರಿಗೆ ಮುಷ್ಟಿ ಕಾಣಿಕೆ ಹಾಕ್ಲಿಕ್ಕೆ ಬರುವಂತದ್ದು ಈ ಕಥೆಯಲ್ಲಿ, ಚಿತ್ರಪಟದಲ್ಲಿ. ಎಲ್ಲಿ ಹಾಕ್ಲಿಕ್ಕೆ ಬರುದು? ಅದು ಕೆಮ್ಮಲೆ ನಾಗಬ್ರಹ್ಮರಿಗೆ. ಹೌದು. ಇಲ್ಲಿ ಇಲ್ಲಿ ಒಂದು ಕಿನ್ನಿದಾರಿನ ನೋಡಿ, ಕೋಟಿ ಚೆನ್ನಯ್ಯರ ಅಕ್ಕನ ಮನೆಯದ್ದು ಫೋಟೋ ಇದೆ ನೋಡಿ. ಒಂದು 500 ವರ್ಷಗಳ ಇತಿಹಾಸ ಇರುವಂತದ್ದು ಇದು. ಓಲ್ಡ್ ಫೋಟೋಸ್ ಇದೆ ನೋಡಿ. ಪಂಜದಲ್ಲಿರುವಂತಹ ಕಿನ್ನಿದಾರುವಿನ ಮನೆ ಕಲಮಿದೋಲ, ಇದು ಪಂಜಕ್ಕೆ ಬರ್ತದೆ, ಪಂಜಮ್ಮ ಅವರು. ಮುಂದೆ ನಾವು ಇಲ್ಲಿಗೆ ಬರುವಂತದ್ದು ನೋಡಿ, ಇದೆಲ್ಲ ಎಣ್ಣೆ ಹಾಕಿಡುವಂತ ಪರಿಕರಗಳು ಇವೆ ಇಲ್ಲಿ. ಇದೆಲ್ಲ ಸಾಬೂನು ಹಾಕಿಡುವಂತದ್ದು. ಮತ್ತೆ ಹಿಂದೆ ಯುದ್ಧಕ್ಕೆಲ್ಲ ಹೋಗುವಂತದ್ದು ಕತ್ತಿಗಳು, ಕಟತಿ ಅಂತ ಹೇಳ್ತಾರೆ. ಈಗ ಗ್ರಿಪ್ ಇದೆ ನೋಡಿ, ಇದೆಲ್ಲ ನೋಡಿ. ಇಲ್ಲಿ ನಾವು ಮುಂದೆ ಬರ್ಬೇಕಾದ್ರೆ ಈಗ ನೋಡಿ, ಹೆಣ್ಮೂರಿದ್ದು ಇಲ್ಲಿ ಹೆಣ್ಮು ನೋಡಿ, ಮುಂಡಾಸುಗುತ್ತು. ಆಗಿನ ಕಾಲದಲ್ಲಿ ದೇವಣ್ಣ ಬಳ್ಳಾಳರು ಆ ಹೆಣ್ಮೂರಿನ ಮುಂಡಾಸುಗುತ್ತು ಎಂಬಲ್ಲಿ ಅವರಿಗೆ ಆಶ್ರಯ ಕೊಡುವಂತದ್ದು ಇಲ್ಲಿ. ಇಲ್ಲಿ ನೋಡಿ, ಇದು ಓಲ್ಡ್ ಹೆಣ್ಮೂರಿನ 50 ಒಕ್ಲು. ಇದು ಗುರಾಣಿ ಅಂತ ಹೇಳ್ತಾರೆ. ಇದು ಇಲ್ಲಿರುವಂತದ್ದು ದನಕ್ಕೆ ನೀರಿಡುವಂತದ್ದು ಹಳೆಯ ಪರಿಕರ. ಇದು ಮರಿಗೆ ನೀರಿಡುವಂಥದ್ದು, ದನಕ್ಕೆ ನೀರಿಡುವಂಥದ್ದು. ಇದು ರಣಕ ಹಳೆ ಅಂತ ಹೇಳ್ತಾರೆ. ಇದು ಹೌದು, ಓದುವಂಥದ್ದೆಲ್ಲ. ಈ ಮಕ್ಕಳಿಗೆ ಹಿಂದೆ ಅನ್ನ ಎಲ್ಲ ಮಿಕ್ಸ್ ಮಾಡಿ ಕೊಡುವಂಥದ್ದು ಕೈ ಮರಿಗೆ. ಇದ್ರ ನೋಡಿ, ಆ ಮೆಡಿಸಿನ್ ಉಡ್ಡಿನಿಂದ ಮಾಡ್ತಿದ್ರು ಆ ಕಾಲದಲ್ಲಿ. ಇದು ಮೆಡಿಸಿನ್ ಇದೆ ನೋಡಿ. ಈಗ ಮೆಟಲ್ ಇದು ಬಂದಿದೆ ನೋಡಿ, ಎಲ್ಲ ಇದೆ ನೋಡಿ, ಬೇರೆ ಬೇರೆ. ಕೋಟಿ ಚೆನ್ನ ಬೇಕಾ ಸ್ಟೋರಿ? ಸ್ಟೋರಿ ಬನ್ನಿ. ಈಗ ನೋಡಿ, ಲಾಸ್ಟಿಗೆ ಕೋಟಿ ಚೆನ್ನಯ್ಯರ ಅಲ್ಲಿ ಸಮಾಧಿ ಇದೆ ಹೆಣ್ಮೂರಿನಲ್ಲಿ. ಅಲ್ಲಿ ಯಾಕಂದ್ರೆ ಆ ಪಡುಮಲೆಯ ಪೆರುಮಾಳ ಬಳ್ಳಾಲ ಮೋಸದಿಂದ ಕೋಟಿಗೆ ಬಾಣವನ್ನು ಬಿಡುವಂಥದ್ದು. ತದನಂತರ ಆ ಯುದ್ಧ ಭೂಮಿಯಲ್ಲಿ ತಮ್ಮ ಚೆನ್ನ ಇರುವಂತದ್ದು. ನಾವು ಹುಟ್ಟುವಾಗ ಒಂದು ಗರ್ಭದಲ್ಲಿ ಒಟ್ಟಿಗೆ ಹುಟ್ಟಿದ್ದು, ಸಾವಿನಲ್ಲಿ ಕೂಡ ಒಟ್ಟಿಗೆ ಸಾಯುವಳಿ ಅಂತ ಕಲ್ಲಿಗೆ ತಲೆ ನೋಡಿವಂಥದ್ದು ನೋಡಿ, ಇಲ್ಲಿ ಕಥೆಯಲ್ಲಿದೆ.
ಈ ಕಥೆಯಲ್ಲಿ. ಹ್ಮ್ ಇಲ್ಲಿ ನೋಡಿ, ಇಲ್ಲಿ ಬಾಣವನ್ನು ಬಿಡುವಂಥದ್ದು, ಹ್ಮ್. ಸಾಕಿದಂತ ನಿರ್ಮಾಣ ಬಳ್ಳಾಲ ಹಾ ಹಾ ಹಾ. ಇಲ್ಲಿ ಕೋಟಿಗೆ ಬಾಣವನ್ನು ಬಿಡುವಂಥದ್ದು. ಮೋಸದಿಂದವಾ? ಹೌದೌದೌದು. ಮುಂದೆ ಅವರು ಆ ಸಾಯುವಂತ ಹೊತ್ತಿಗೆ ಮುಂದೆ ನಮ್ಮನ್ನು ಗರಡಿಯನ್ನು ಕಟ್ಟಿಸಿ ಆರಾಧನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅಲ್ಲಿ. ಮುಂದೆ ಎಣ್ಮೂರಿನ ಆ 3 ರಾಜರುಗಳು ಸೇರಿ ಆ ಎಣ್ಮೂರಿನಲ್ಲಿ ಅವರಿಗೆ ಕೋಟಿ ಚೆನ್ನರಿಗೆ ಸಮಾಧಿಯನ್ನು ನಿರ್ಮಾಣ ಮಾಡಿ ಮುಂದೆ ಗರಡಿಯನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ. ಅಲ್ಲಿ ನೇತ್ರಾವತಿ ಗರಡಿ ಅಂತ ಇದೆ ಅಲ್ಲಿ ಎಣ್ಮೂರಲ್ಲಿ. ಇದೆಲ್ಲ ಅವರ ಕುರುಹುಗಳು ನೋಡಿ. ಆಗಿನ ಎಣ್ಮೂರಿನ ಯುದ್ಧದಲ್ಲಿ ಗಾಯಗೊಂಡು ಮಾರಣಾಂತಿಕ ಸ್ಥಿತಿಯಲ್ಲಿದ್ದ ಕೋಟೆಯನ್ನು ಮಲಗಿಸಿದ ನೆನಪಿನ ಕುರುಹು ಮಂಜಲಪಾದೆ ಆಗಿನ ಕಾಲದಲ್ಲಿ. ಇಲ್ಲಿ ಅವರಿಗೆ ಮುಂದೆ ಆ ಸಮಾಧಿ ನೋಡಿ, ಎಣ್ಮೂರಿನ ಆದಿವೈದ್ಯರುಗಳ ಗರಡಿಯ ಬಳಿಯಲ್ಲಿರುವ ಕೋಟಿ ಚೆನ್ನಯ್ಯರ ಐತಿಹಾಸಿಕ ಸಮಾಧಿ ಇದೆ. ಇದು ನೋಡಿ, ಇದು ದೈವ ಆರಾಧನೆ ನೋಡಿ. ಮತ್ತೆ ಕೋಟಿ ಚೆನ್ನಯ್ಯ, ಹೌದೌದು, ನೇಮೋತ್ಸವ ನೋಡಿ ಅಲ್ಲಿದೆ. ಇದಕ್ಕೆ ಸೂರ್ಯ ಅಂತ ಹೇಳ್ತಾರೆ. ಹೌದು, ಸೂರ್ಯ. ಇದು ಚಪ್ಪರ ಕೊಂಬ ಅಂತ ಹೇಳ್ತಾರೆ ಇದಕ್ಕೆ. ಹೌದು, ಇದು ಅವರ ಆಭರಣಗಳು. ಮುಂದೆ ಎಲ್ಲಿ ಇರುವಂತದ್ದೆಲ್ಲ ಹಳೆದಲ್ಲಿ ಬರ್ತದೆ. ಇದು ಹಳೆಯ ಗುರುಗಳು ಎಲ್ಲ ಅಂದ್ರೆ ಅಜೀವ ಸ್ಥಿತಿಯಲ್ಲಿ ಇರುವಂತದ್ದು, ಹಾಳಾಗಿರುವಂತದ್ದು ಇದೆಲ್ಲ ಮ್ಯೂಸಿಯಂ ನೋಡ್ಲಿಕ್ಕೆ ಇಟ್ಟಿದ್ದೇವೆ. ಇಲ್ಲಿ ಇರುವಂತದ್ದು 3 ಇದೆ. ಇದಕ್ಕೊಂದು 100 ವರ್ಷ ಮೇಲೆ ಆಯ್ತು. ಇದು ಕೋಟಿ ಚೆನ್ನಯ್ಯ. ಹೌದೌದೌದು. ಅದು 3ನೇ ಮೂರ್ತಿ, ಅದು ಕುಜಿಂಬ ಕಾಂಜಾವ ಅಂತ ಹೇಳ್ತಾರೆ. ಅಲ್ಲಿಂದ ಬಂದು ನಾವೊಂದು ಈಗ ಗರಡಿಯ ಡೆಮೋ ಇದೆ ಇಲ್ಲಿ ಒಳಭಾಗದಲ್ಲಿ. ಇಲ್ಲಿ ಇರುವಂತದ್ದು ಗರಡಿ ಅಂದ್ರೆ ಹೇಗಿರ್ತದೆ ಅದರ ಡೆಮೋ. ಅದು ಅಂದ್ರೆ ಇಲ್ಲಿ ಒಂದು ಗುರುಕಂಬ ಬರ್ತದೆ ಇಲ್ಲಿ. ಮತ್ತೆ ಇದು ಗರ್ಭಗೃಹ ಅಂತ ಬರ್ತದೆ ಒಳಗಡೆ. ಗರಡಿ ಹೇಗಿರ್ಬೇಕಂದ್ರೆ ಅದಕ್ಕೊಂದು ಅರ್ಥ ಇದೆ. 16 ಕೋಲು ಉದ್ದ, 8 ಕೋಲು ಅಗಲ, ಎತ್ತರಕ್ಕೆ 4. ಒಳಭಾಗದಲ್ಲಿ ಇದು ಬ್ರಹ್ಮಗುಂಡ ಅಂತ ಹೇಳ್ತಾರೆ. ಇದರಲ್ಲಿ ಕುದುರೆಯನ್ನು ಹಿಡಿದ ಅಶ್ವರೂಢ ಬ್ರಹ್ಮ ಬೇಕು. ಇಲ್ಲಿ ಬ್ರಹ್ಮರು, ನಾಗಬ್ರಹ್ಮರು. ತದನಂತರ ಅಲ್ಲಿ ಕೋಟಿ ಚೆನ್ನಯರದು ಬರ್ತದೆ. ಹೀಗೆ ಗುರುಗಳು ಎಲ್ಲ ಕಡೆ ಇದೇ ತರ ಇರ್ತದೆ. ಹೌದೌದೌದೌದು, ಗರಡಿಗಳಂದ್ರೆ ಇರ್ತದೆ. ಇದು ಗರಡಿಯ ಮಾಡೆಲ್ ನೋಡಿ. ಇದೆಲ್ಲ ಮಾಡಿ ಎಷ್ಟು ವರ್ಷ ಆಯ್ತು ಇಲ್ಲಿ? ಇದು 2012ರಲ್ಲಿ. ಹೌದೌದು. ಇದರ ಒಳಗಡೆ ಫ್ಯಾನ್ ಇಲ್ಲ, ಎಷ್ಟು ತಂಪಿದೆ ನೋಡಿ. ಮೇಲ್ಗಡೆ ಹೌದು, ಮೇಲ್ಗಡೆ ಈಗ ಮರದ ಮೆತ್ತಿಗೆ ಒಳಿವೆ, ಗೋಡೆ ಸುಣ್ಣ ಮಣ್ಣು ಮಿಕ್ಸು ಸಾರಣಿಗೆ, ನೆಲಕ್ಕೆ ಇದು ರೊಟಾಕ್ಸೈಡ್ ಕಾವೆ ಇದೆ ನೋಡಿ. ಎಷ್ಟು ತಂಪಿದೆ ನೋಡಿ, ಎಷ್ಟು ತಂಪಿದೆ. ಮತ್ತೆ ಗರಡಿಯಲ್ಲಿ ಮಾಯಿಂದಾಲ್ ಅಂತ ಕೋಟಿ ಚೆನ್ನಯ್ಯರ ತಂಗಿ ಬರುವಂತದ್ದು ಹೀಗೆ ಬರ್ತದೆ. ಮಾಯಿಂದಾಲ್ ಅಂತ, ಮಾಣಿಬಾಲೆ ಅಂತ ಹೇಳ್ತೇವೆ ನಾವು. ಇದೆಲ್ಲ ಕಿಟಕಿ ಬಾಗಿಲುಗಳು ಎಲ್ಲ ಓಲ್ಡೆ ನೋಡಿ. ಈ ಕಿಟಕಿಗಳು ಬಾಗಿಲುಗಳು ಎಲ್ಲ ಓಲ್ಡೆ. ಅಲ್ಲಿ ಅದೊಂದು ಬಿಡಿಸಿದ ಆರ್ಟ್ ಹಿಂದಿನ ಕಾಲದಲ್ಲಿ ನೋಡಿ. ಇದು ಇಲ್ಲಿ ಬೇರಿಂಗ್ ಟೈಪ್ ಇದೆ ಕೆಳಗಡೆ, ಸಂಕೋಲೆ. ಬನ್ನಿ. ಇದೆಲ್ಲ ಹಳೆಯ ಪರಿಕರಗಳು. ಇದೆಲ್ಲ ಕಂಬಗಳು ಹಳೆಯ ಪರಿಕರಗಳು. ಇಲ್ಲಿಂದ ಸಾಧಾರಣ ನೋಡಿ 3, 4, 5, 6, 7 ಕಂಬ ಮರದ್ದು ಇಲ್ಲಿ ಈ ಭಾಗದಲ್ಲಿ ಇದೆ ನೋಡಿ. ಇದು ಬಾಗಿಲು ಕೂಡ ನೋಡಿ, ಆ ಡಿಸೈನ್ ಹಿಂದಿನ ಕಾಲದ್ದೆಲ್ಲ ಇದೆ ನೋಡಿ. ಇಲ್ಲಿರುವಂಥದ್ದು ನೋಡಿ, ಈ ಭಾಗದಲ್ಲಿ ಇಲ್ಲಿ ಇರುವಂಥದ್ದು ಈ ಕೆತ್ತನೆ ನೋಡಿ, ಮರದ ಕಂಬಗಳ ಕೆತ್ತನೆ ನೋಡಿ. ಇದು ಕೈಯ ಕೆತ್ತನೆಲ್ಲ ಕೆಲಸ, ಕೈಯಿಂದ ಮಾಡಿರುವಂಥದ್ದೆಲ್ಲ ನೋಡಿ, ಆಗಿನ ಕಾಲದ್ದು. ಈಗೆಲ್ಲ ಮಿಷಿನ್ ವರ್ಕ್ ಇದೆ. ಇದು ಎಲ್ಲ ಮರವೇ ನೋಡಿ. ಇಲ್ಲೆಲ್ಲ ಮರ ಇಲ್ಲಿ ಇರುವಂಥದ್ದು. ಯಾಕಂದ್ರೆ ಈ ಭಾಗದಲ್ಲಿ ಮಳೆಯ ನೀರು ಬೀಳ್ತದಂತ ಈ ಭಾಗದಲ್ಲಿ ಮರವನ್ನು ಹಾಕಿದ್ದಾರೆ ನೋಡಿ. ಇಲ್ಲಿ ಕಲ್ಲಿನ ಕಂಬ ಹಾಕಿದೆ, ಯಾಕೆಂದ್ರೆ ಮಳೆ ನೀರು ಬೀಳ್ತದೆ, ಎಲ್ಲ ಮರ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿ ಇಲ್ಲಿ ಕಲ್ಲನ್ನು ಹಾಕಿದ್ದಾರೆ ಉದ್ದಕ್ಕೆ. ಆ ಕಲ್ಲಿನ ಕಂಬಗಳು ಅಲ್ಲಿಂದ ಒಳಭಾಗದಲ್ಲಿ ಮರದ ಕಂಬಗಳಿವೆ. ಹೀಗೆ ಮುಂದೆ ಅಲ್ಲಿ ಈ ಇರುವಂತದ್ದು ಕೋಟಿ ಚೆನ್ನಯ್ಯರ ಶಿಲಾಮೂರ್ತಿ, ಅದು ನೋಡಿದೆ. ಇಲ್ಲಿರುವಂಥದ್ದು ಇಷ್ಟು. ಎಲ್ಲ ವೀಕ್ಷಕರಲ್ಲಿ ನಾವು ವಿನಂತಿ ಮಾಡೋದೇನೆಂದರೆ, ನೀವು ಈ ಮೊಬೈಲ್ನಲ್ಲಿ ನೋಡೋದಕ್ಕಿಂತ ಇಲ್ಲಿಗೆ ಒಂದು ವೀಕ್ಷಣೆ ಕೊಟ್ಟು ಅದರ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡ್ರೆ ಬಹಳ ಒಳ್ಳೆಯದಂತ ಹೇಳ್ತೇನೆ. ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ.
ಗಾಯ್ಸ್ ಇಲ್ಲಿಗೆ ಇವತ್ತಿನ ವ್ಲಾಗನ್ನು ಮುಕ್ತಾಯ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆಲ್ಲೂ ಜಾಗ್ರತೆ, ಗಮತ್ ಮಾಡಿ. ಬಾಯ್ ಬಾಯ್.